ಬೆಳಗಾವಿಯಲ್ಲಿ ಮೃಣಾಲ್ ಹೆಬ್ಬಾಳ್ಕರ್ ಪರ ಸೇಠ್ ಬ್ರದರ್ಸ್ ಈಗ ಪ್ರಚಾರವನ್ನು ಶುರು ಮಾಡಿದ್ದಾರೆ. ಬೆಳಗಾವಿ ಉತ್ತರ ಮತಕ್ಷೇತ್ರದ ವಿವಿಧೆಡೆ ಕೈ ಅಭ್ಯರ್ಥಿ ಬಿರುಸಿನ ಪ್ರಚಾರವನ್ನು ಕೈಗೊಂಡಿದ್ದಾರೆ. ನೋಡಿ, ಸೇಠ್ ಬ್ರದರ್ಸ್ ಅವ್ರದೇ ಆದಂಥ ಹವಾ ಇದೆ ಬೆಳಗಾವಿ ಉತ್ತರ ಮತಕ್ಷೇತ್ರದಲ್ಲಿ. ಹಾಗಾಗಿ ಈಗ ಅವರು ಬೆಂಬಲವಾಗಿ ನಿಂತು ಮತಯಾಚನೆ ಮಾಡಿದ್ದಾರೆ. ಆಸಿಫ್ ಸೇಠ್ ಹಾಗೆ ಮಾಜಿ ಶಾಸಕ ಫಿರೋಜ್ ಸೇಠ್. ಸದ್ಯಕ್ಕೆ ಆಸಿಫ್ ಸೇಠ್ MLA ಆಗಿದ್ದಾರೆ. ಮೃಣಾಲ್ ತಮ್ಮ ತಾಯಿಯಂತೆ ಜನರ ಮಧ್ಯೆ ಇದ್ದು ಕೆಲಸ ಮಾಡ್ತಾನೆ. ಜಾತಿ ಧರ್ಮ ಅನ್ನೋ ಭೇದ ಭಾವ ಯಾರಿಗೂ ಬೇಡ. ಇಲ್ಲಿ ಸರ್ಕಾರದ ಗ್ಯಾರಂಟಿ ಯೋಜನೆಗಳು ಮನೆ ಮನೆಗೆ ತಲುಪಿದಾವೆ. ಮೃಣಾಲ್ 2 ಲಕ್ಷ ಮತಗಳ ಅಂತರದಿಂದ ಗೆಲ್ತಾನೆ ಅನ್ನುವಂಥ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ. ಸೇಠ್ ಬ್ರದರ್ಸ್ ಒಂದು ಕಾರ್ಯಕ್ರಮವನ್ನು ಕೂಡ ಮಾಡಿದರು. ಅಲ್ಲಿ ಬೆಳಗಾವಿ ಉತ್ತರ ಭಾಗದಲ್ಲಿ ಭರ್ಜರಿ ಮತಬೇಟೆ ನಡೆಸ್ತಾ ಇದ್ದಾರೆ. ಆಸಿಫ್ ಸೇಠ್ ಹಾಗೆ ಫಿರೋಜ್ ಸೇಠ್ ಸದ್ಯಕ್ಕೆ ಅಲ್ಲಿ ಹಾಲಿ MLA ಕೂಡ ಇದ್ದಾರೆ. ಅವರ ಸಂಪೂರ್ಣವಾದಂಥ ಬೆಂಬಲ ಮೃಣಾಲ್ ಹೆಬ್ಬಾಳ್ಕರ್ಗೆ ಸಿಕ್ಕಿದೆ. ಈ ಬಾರಿ 2 ಲಕ್ಷಗಳ ಮತಗಳ ಅಂತರದಿಂದ ಮೃಣಾಲ್ ಗೆಲ್ತಾರೆ ಅನ್ನುವಂಥ ವಿಶ್ವಾಸದ ಮಾತುಗಳನ್ನು ಆಡಿದ್ದಾರೆ. परंतु ही घटना घडली म्हणजे बाईच्या विरोधात हे किती वाढलंय विचार करा. ಈಗ ಜಿದ್ದಾಜಿದ್ದಿನ ಅಖಾಡ ರೂಪುಗೊಂಡಿರ್ತಕ್ಕಂಥದ್ದು ಕಾಂಗ್ರೆಸ್ ಅಭ್ಯರ್ಥಿ ಅಂತ ಮೃಣಾಲ್ ಹೆಬ್ಬಾಳ್ಕರ್ ಚುನಾವಣಾ ಪ್ರಚಾರವನ್ನು ಭರ್ಜರಿಯಾಗಿ ನಡೆಸ್ತಾ ಇದ್ದಾರೆ. ಇವತ್ತು ಬೆಳಗಾವಿ ಉತ್ತರ ವಿಧಾನಸಭಾ ಮತಕ್ಷೇತ್ರದಲ್ಲಿ ಏನು ಚುನಾವಣಾ ಪ್ರಚಾರ ನಡೆಸ್ತಾ ಇದ್ದಾರೆ. ಅವ್ರಿಗೆ ಈಗ ಮಾಜಿ ಶಾಸಕರಾದಂಥ ಫಿರೋಜ್ ಸೇಠ್ ಮತ್ತು ಹಾಲಿ ಶಾಸಕರಾದಂಥ ಏನು ಆಸಿಫ್ ಸೇಠ್ ಅವರು ಕೂಡ ಒಂದು ಸಾಥ್ ಕೊಟ್ಟಿದ್ದಾರೆ. ಬನ್ನಿ ಅವ್ರ ಜೊತೆ ಮಾತಾಡೋಣ. ಸರ್, ಬೆಳಗಾವಿ ಉತ್ತರದಲ್ಲಿ ಯಾವ ರೀತಿ ಚುನಾವಣಾ ಇದೆ, ಯಾವ ರೀತಿ ಪ್ರಚಾರ ಮಾಡ್ತಾ ಇದ್ದಾರೆ? ಬೆಳಗಾವಿ ಉತ್ತರ ಏನು ಹೊಸ ಏರಿಯಾ ಇಲ್ಲ ನಮಗೆ. ಪ್ರತಿ ಪಾರ್ಲಿಮೆಂಟ್ ಇಲೆಕ್ಷನ್ದಲ್ಲಿ ಇಲ್ಲಿ ಲೀಡ್ ಆಗಿದೆ. ಇನ್ ಸ್ಪೈಟ್ ಆಫ್ ದಿ 4 ಟೈಮ್ MP or 5 ಟೈಮ್ MP. ಈಗ ಹೊಸದವ್ರು ಹೊರಗಿಂದ ಬಂದಿದ್ದಾರೆ. ಅವ್ರ ಬಗ್ಗೆ ಅಭಿಪ್ರಾಯ ಅಷ್ಟೇನು ಒಳ್ಳೆ ಇಲ್ಲ ಬಂದಿದ್ದು. ದೇ ವಾಂಟ್ ಎ ಲೋಕಲ್ ಮ್ಯಾನ್ ಆ್ಯಂಡ್ ವಿ ಹ್ಯಾವ್ ದಿ ಬೆಸ್ಟ್ ಬಾಯ್ ಇನ್ ದಿ ಡಿಸ್ಟ್ರಿಕ್ಟ್ ಅವೈಲೇಬಲ್ ಫಾರ್ ಬೆಲ್ಗಾಂ ಪಾರ್ಲಿಮೆಂಟ್ರಿ ಕಾನ್ಸ್ಟಿಟ್ಯೂನ್ಸಿ. ನಮ್ಮ ವಿಚಾರದಲ್ಲಿ ಎ ಮಿನಿಮಮ್ ಆಫ್ 2.5 lakh ವೋಟ್ಸಿಂದ ನಾವು ಗೆಲ್ತೀವಿ. ಇಟ್ ಇಸ್ ಎ ವೆರಿ ಕನ್ಸರ್ವೇಟಿವ್. ಅದಕ್ಕೆ ಕಾರಣ ಸಾಕಷ್ಟು ಕಾರಣ ಅದಾವೆ. ಸೊ ಅಷ್ಟೇನು ನಾವು ಚಿಂತಿತಿಲ್ಲ. ನಮ್ಮದು ಕರ್ತವ್ಯ ಇದೆ. ನಮ್ಮದು ಎಲ್ಲರಿಗೂ ಬೆಟ್ಟ ಆಗಬೇಕು, ರಿಕ್ವೆಸ್ಟ್ ಮಾಡಬೇಕು, ಅದನ್ನು ಮಾಡಿಕೊಡ್ತೀವಿ. ಆ್ಯಂಡ್ ಎಲ್ಲ ಕಡೆ ಭಾಳ ಪಾಸಿಟಿವ್ ರೆಸ್ಪಾನ್ಸ್ ನಮಗೆ ಸಿಗ್ತಾ ಇದೆ. ವಿ ಆರ್ ದ ಪೀಪಲ್ ಆರ್ ಹ್ಯಾಪಿ ದ್ಯಾಟ್ ಎ ಯಂಗ್ ಮ್ಯಾನ್, ಎ ಗುಡ್ ಬಾಯ್, ಎ ವೆರಿ from a respectable family, learned and brought up to give respect to others, to take care of the poor, to respect the elders. Anta ಅವ್ರದ್ದು ಕ್ಯಾರೆಕ್ಟರ್ ಇದೆ. ಸೊ ವಿ ಆರ್ ಶ್ಯೂರ್ ದ್ಯಾಟ್ ಹಿ ವಿಲ್ ಬಿ ಅ ಗುಡ್ ಪಾರ್ಲಿಮೆಂಟೇರಿಯನ್. ಒಳ್ಳೆ ಕೆಲಸ ಮುಂದಿನ 5-10 times let him become member of parliament and serve the community and serve the constituency and serve the nation. ಇಟ್ಸ್ ನಮ್ಮದು ಕಳ್ಕೊಳ್ಳಿ. ಎಲ್ಲರಿಗೂ ವಿನಂತಿ ಇದೆ, don't go by caste, creed, age, phase. The youngest people in the world have been the most successful people throughout history. And this is a young man whom we have been fortunate to have as our candidate. Very fortunate to have our candidate. I request all the people of this constituency to wholeheartedly vote for him, elect him, give him an opportunity to serve, then question him and he will solve your problems. We all give you, मोदी जी का गारंटी नहीं है, हम सबका गारंटी है कि ये चलेगा सिक्का और बहुत चलेगा आगे तक. ಸರ್ಕಾರದ 5 ಪ್ರಮುಖ ಗ್ಯಾರಂಟಿ ಯೋಜನೆಗಳಲ್ಲಿ ಒಂದು ಗೃಹಲಕ್ಷ್ಮಿ ಯೋಜನೆ, ಅದು ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ತಮ್ಮ ಇಲಾಖೆಯಿಂದ ಭಾಳ ಇಫೆಕ್ಟಿವ್ ಆಗಿ ಅದನ್ನ ಅನುಷ್ಠಾನಗೊಳಿಸ್ತಾ ಇದ್ದಾರೆ. ಇದು ಎಷ್ಟು ಅನುಕೂಲ ಆಗುತ್ತೆ, ಮಹಿಳೆಯರಿಗೆ ಏನು ಹೇಳ್ತಾರೆ ಅಂತ ನೋಡಿ. ಬಡವರದ್ದು ಈ ಕಿಶೆದಲ್ಲೇ ಒಂದು 2,000 ರೂಪಾಯಿ ಆ್ಯಂಡ್ ಫ್ರೀ ಪವರ್, ಅದು 1,000-1,500 ರೂಪಾಯಿ. ಆಮೇಲೆ ದಿ ಫುಡ್ ಗ್ಯಾರಂಟಿ, ದಿ ಟ್ರಾವೆಲಿಂಗ್ ಗ್ಯಾರಂಟಿ ಆ್ಯಂಡ್ ಎ ಪ್ರಾಮಿಸ್ ಆಫ್ ಎ ಶೆಲ್ಟರ್, ಮನೆ ಕಟ್ಬೋದು ಕಮ್ಯುನಿಟಿ. ಭಾಳ ಬಡವರು ಯಾರು ಇರ್ತಾರೆ ಅವ್ರ ಸಲುವಾಗಿ ಭಾಳ ದೊಡ್ಡ ವಿಷಯ ಇದು. ಆ ದುಡ್ಡಿಂದ ಬೇರೆ ಬೇರೆ ಕೆಲಸ ಇದು ಸೇವಿಂಗ್ ಮಾಡಿ ದೇ ಕ್ಯಾನ್ ಯುಟಿಲೈಸ್ ದಿಸ್ ಮನಿ ಇನ್ ಫ್ಯೂಚರ್ ಫಾರ್ ಎನಿ ಇವೆಂಚುಯಾಲಿಟಿ. ನೋಡಿದಂದರೆ ಆ್ಯಸ್ ಪರ್ ದಿ ರಿಪೋರ್ಟ್ ಪಬ್ಲಿಕ್ಲಿ ಫ್ರಮ್ ದಿ ಪಬ್ಲಿಕ್, ಅದು ಭಾಳ ಸಕ್ಸಸ್ಫುಲ್ ಆ್ಯಂಡ್ ಭಾಳ ವೆಲ್ಕಮ್ ಯೋಜನೆ ಇದ್ದಾವೆ. ಭಾಳ ವಿಚಾರ ಮಾಡಿ
ಬಡವರ ಬಗ್ಗೆ ಭಾಳ ಕಾಳಜಿಯಿಂದ ಇದು ಮಾಡಿದ್ದೀವಿ. ಸೊ ಇಟ್ ಇಸ್ ನಾಟ್ ಓನ್ಲಿ ಫಾರ್ ವೋಟ್ಸ್, ಇಟ್ ಈಸ್ ಫಾರ್ ಬ್ರಿಂಗಿಂಗ್ ಅಪ್ ಎ ಕೈಂಡ್ ಆಫ್ ಕ್ಲಾಸ್ ವಿದಿನ್ ದಿ ಪೀಪಲ್. ಅವ್ರ ಜೀವನದಲ್ಲೇ ಅನುಕೂಲ ಮಾಡೋದು ಒಂದು ಇಚ್ಛೆ ಇತ್ತು, ಒಂದು ಕಾರ್ಯಕ್ರಮ ಇದೆ. ಆ್ಯಂಡ್ ಇಟ್ ವಿಲ್ ಪೇ ಡಿವಿಡೆಂಡ್ಸ್, ಡೆಫಿನೆಟ್ಲಿ ಇಟ್ ವಿಲ್ ಪೇ ಡಿವಿಡೆಂಡ್ಸ್ ಫಾರ್ ದಿ ಪೀಪಲ್ ಆ್ಯಂಡ್ ಫಾರ್ ದಿ ಪಾರ್ಟಿ ಬೋತ್. ಮೇಡಮ್, ಸೇಠ್ ಬ್ರದರ್ಸ್ ತಮ್ಮ ಪರವಾಗಿ ಚುನಾವಣಾ ಪ್ರಚಾರ ಮಾಡ್ತಾ ಇದ್ದಾರೆ, ಮುನ್ನಾಲ್ ಪರವಾಗಿ. ಅದರಲ್ಲೂ ಫಿರೋಜ್ ಸೇಠ್ ಅವರ ಈ ಹಿಂದಿನ ಯೋಜನೆ ಅವೇ ಬೆಳಗಾವಿಯಲ್ಲಿ ಕಾಣ್ತಾ ಇರ್ತಕ್ಕಂಥ ಸ್ಮಾರ್ಟ್ ಸಿಟಿ ಅಂದರೆ ಅವ್ರು ಮಾಡಿದ ವಿಷನ್ಗಳು, ಅದನ್ನ ಈಗ ಕಾರ್ಯರೂಪಗೊಳಿಸುವಂಥ ಕೆಲಸನ ಆಸಿಫ್ ಸೇಠ್ ಅವ್ರು ಮಾಡ್ತಾ ಇದ್ದಾರೆ. ಸೊ ಯಾವ ರೀತಿ ಬಲ ಬರ್ತಾ ಇದೆ ಇಬ್ಬರು ಬ್ರದರ್ಸ್ ಮೊದಲಿಂದನೂ ಕೂಡ ಸೇಠ್ ಅವರ ಫ್ಯಾಮಿಲಿ ಇರಲಿ ಅಥವಾ ಫಿರೋಜ್ ಸೇಠ್ ಸಾಹೇಬ್ರು ಇರಲಿ, ಯಾವತ್ತಿದ್ರೂ ನಮ್ಮ ಜೊತೆ ಇದ್ದಂಥವ್ರು. ಅದರಲ್ಲೂ ಡೆವಲಪ್ಮೆಂಟ್ ಯಾರಾದರೂ ಸಿಟಿಯನ್ನು ಮಾಡಿದರೆ ಒಂದು ವಿಷನ್ ಇಟ್ಕೊಂಡು, ಡೆವಲಪ್ಮೆಂಟ್ ಅಂತಂದರೆ ಬರೀ ಒಂದು ರೋಡು ಗಟರು ಅಲ್ಲ, ಸಂಪೂರ್ಣವಾದಂಥ ಒಂದು ವಿಷನರಿ ಪೊಲಿಟಿಷಿಯನ್ ಆಗಿ ಕೆಲಸ ಮಾಡಿದಂಥವ್ರು ಫಿರೋಜ್ ಸೇಠ್ ಅವರು. ಸೊ ಇವತ್ತು ಅವರು ಮನೆಯಲ್ಲಿ ಕೂತ್ಕೊಳ್ದೆ, ಅಫ್ಕೋರ್ಸ್ ರಾಜು ಸೇಠ್ ಸರು ಅದನ್ನು ಆ ಲೆಗಸಿನ ಕಂಟಿನ್ಯೂ ಮಾಡಿದ್ದಾರೆ. ಬಟ್ ಫಿರೋಜ್ ಸೇಠ್ ಸರು, ರಾಜು ಸೇಠ್ ಸರು ಎರಡೂ ಶಕ್ತಿಗಳು ಇವತ್ತು ನಾರ್ತ್ನಲ್ಲಿ ಓಡಾಡ್ತಾ ಇದ್ರೆ ಖಂಡಿತವಾಗ್ಲೂ ಏಕ್ಸೇ ಬಲೆದ್ದು ಅನ್ನೋ ರೀತಿ ನಮಗೆ ಬಹಳ ದೊಡ್ಡ ಬೆಂಬಲ ಸಿಗ್ತಾಗ್ತದೆ. ಎಲ್ಲಿ ಹೋದ್ರೂ ಕೂಡ ಪಾಸಿಟಿವ್ ಆಗಿನೇ ರೆಸ್ಪಾನ್ಸ್ ಸಿಗ್ತಾ ಇದೆ. ಸೊ ಇವರ ನೇತೃತ್ವದಲ್ಲಿ ನಾವು ನಾರ್ತ್ನ ಯಾವತ್ತಿದ್ರೂ ಲೀಡ್ ತಗೊಳ್ತೀವಿ ಕಾಂಗ್ರೆಸ್ ಪಕ್ಷಕ್ಕೆ. ಈ ಸಾರಿ ಆ ಲೀಡು ಸ್ವಲ್ಪ ಜಾಸ್ತಿ ಆಗೋ ಲಕ್ಷಣ ಕಾಣಿಸ್ತಾ ಇದೆ. ಸರ್, ನಿನ್ನೆ ಡಿ ಕೆ ಶಿವಕುಮಾರ್ ಅವರು ಬಂದಿದ್ರು, ಎಲ್ಲ ಶಾಸಕರು ಒಂದು ಟಾಸ್ಕ್ ಕೊಟ್ಟಿದ್ದಾರೆ. ನಾರ್ತಲ್ಲಿ ಯಾವ ರೀತಿ ಒಂದು ಪಕ್ಷ ಕೆಲಸ ಮಾಡುತ್ತೆ ಅಂತ ಅವರು ಒಂದೇ ಮಾತು ಹೇಳಿದರು ನಮಗೆ. ಬೆಳಗಾವಿ ಜಿಲ್ಲೆಗೆ ನಾವು 2 ಕ್ಯಾಂಡಿಡೇಟ್ ಕೊಟ್ಟಿದ್ದೀವಿ, ಮೃಣಾಲ್ ಹೆಬ್ಬಾಳ್ಕರ್ ಅವರು ಮತ್ತು ಪ್ರಿಯಾಂಕಾ ಜಾರಕಿಹೊಳಿ. ಅವರಿಬ್ಬರು ಯುವಕರು, ಒಂದು ಲಿಂಗಾಯತ್ ಸಮುದಾಯದ್ದು, ಒಂದು ST ಸಮುದಾಯದ್ದು, ಮತ್ತು ಖಾನಾಪುರದಲ್ಲೇ ಒಂದು ಮರಾಠ ಕೊಟ್ಟಿದ್ದೀವಿ. ನಾವು ಈಕ್ವಲ್ ಜಸ್ಟಿಸ್, ಸೋಷಿಯಲ್ ಜಸ್ಟಿಸ್ ಮಾಡಿ 3 ಕ್ಯಾಂಡಿಡೇಟ್ ಕೊಟ್ಟಿದ್ದೀವಿ, ಮತ್ತು 3 ಒಳ್ಳೆ ಕ್ಯಾಂಡಿಡೇಟ್ ಕೊಟ್ಟಿದ್ದೀವಿ. ಆರಿಸಿ ತಗೊಂಡು ಬರೋದು ತಮ್ಮದು ಎಲ್ಲರ ಜವಾಬ್ದಾರಿ ಇದೆ. ಮತ್ತು ಅವರು ನಮಗೆ ಹೇಳಿದರು, ನಮಗೆ ಭರವಸೆ ಇದೆ, ತಾವು ಎಲ್ಲರೂ ಕೂಡ ಒಕ್ಕಟ್ಟಾಗೆ ಮಾಡ್ತೀರಾ. ನಾವು ಅಲ್ಲಿ ಎಲ್ಲ ಶಾಸಕರು ಎಲ್ಲ ಕಾನ್ಸ್ಟಿಟ್ಯೂನ್ಸಿದ್ದಲ್ಲೇ ನಾವು ನಮ್ಮ ಕೆಲಸ ಮಾಡ್ತಾ ಇದ್ದೀವಿ. ಮತ್ತು ನಮಗೆ ಪೂರ್ಣ ಭರವಸೆ ಇದೆ, ನಾವು 2 ಸೀಟ್ ಗೆಲ್ತೀವಿ. ಮತ್ತು ಮೃಣಾಲ್ ಹೆಬ್ಬಾಳ್ಕರ್ ಅವ್ರದ್ದು ಸಾಹೇಬ್ರು ಹೇಳಿದಂಗೆ 2 ಲಕ್ಷ ಲೀಡ್ದಿಂದ ಜಾಸ್ತಿದಿಂದ ನಾವು ಗೆಲ್ತೀವಿ. ಸೊ ಇವಿಷ್ಟು ಏನಂದ್ರೆ ಬೆಳಗಾವಿಯ ಕಾಂಗ್ರೆಸ್ ಅಭ್ಯರ್ಥಿ ಗೆಲ್ಲುವ ಖಚಿತ 2 ಲಕ್ಷ ಮತಗಳಿಂದ ಗೆದ್ದೇ ಗೆಲ್ತಾರೆ ಅನ್ನೋ ವಿಶ್ವಾಸವನ್ನು ಸೇಠ್ ಬ್ರದರ್ಸ್ ಹೇಳ್ತಾರೆ. ಕ್ಯಾಮ್ರಾಮನ್ ರವಿ ಜೊತೆ ಶ್ರೀಧರ್ ಕೊಟ್ಟಾರಸ್ತಿ, TV5 ಬೆಳಗಾವಿ.